ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ. ಇವತ್ತು ತಿಂಡಿಗೆ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡಿದೆ. ಆಮೇಲೆ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡಿದ್ದೀನಿ. ರಾತ್ರಿ ಏನಪ್ಪ ರೊಟ್ಟಿ ಮತ್ತು ಹೀರೆಕಾಯಿ ಪಲ್ಯ ಮಾಡಿದೆ. ಅದು ಒಂದು ಸ್ವಲ್ಪ ಪಲ್ಯ ಇದೆ. ಅದಕ್ಕೆ ಜಸ್ಟ್ ಇವತ್ತು ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡ್ಕೊಂಡೆ ಅಷ್ಟೇ. ಫ್ರೆಶ್ಶಾಗಿ ವೆಜಿಟೇಬಲ್ಸ್ ಇದ್ದರೆ ಸ್ಕೂಲಿಗೆ ತೊಗೊಂಡೋಗ್ತಾರೆ, ಆಫೀಸ್ಗೆ ತೊಗೊಂಡೋಗ್ತಾರೆ ನಮ್ಮ ಮನೆಯವರು ಅಂಥೇಳಿ ಫ್ರೆಶ್ಶಾಗಿ ಪಲ್ಯ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ಹೀರೆಕಾಯಿ ಪಲ್ಯ ಇದೆ, ನಾನು ತಿನ್ನೋಣ ಅಂಥೇಳಿ ಹಾಗೆ ಇಟ್ಕೊಂಡಿದ್ದೀನಿ. ಇವಾಗ ಆಲ್ಮೋಸ್ಟು ಕೆಲಸ ಎಲ್ಲ ಆಗಿದೆ. 8:30 ಇವಾಗ ಟೈಮ್ ಬಂದುಬಿಟ್ಟು. ಇವತ್ತು ತಿಂಡಿಗೆಲ್ಲ ಆಗಿದೆ. ತಿಂಡಿ ಎಲ್ಲ ಆಗಿಂದ ಇವತ್ತು ನಮ್ಮ ಮನೇಲಿ ಪೂಜೆನೂ ಆಗಿದೆ. ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಹಾಗೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸರಿನಾ? ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಹಾಗೆ ನಿಮ್ಮ ಜೊತೆ ಒಂದು ವಿಷಯ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಆದರೆ ಶೇರ್ ಮಾಡ್ತೀನಿ, ಇಲ್ಲಾಂದರೆ ಯಾವಾಗಾದರೂ ಬೇರೆ ದಿವಸ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ಪೂಜೆ ಯಾವ ಥರ ಮಾಡಿದ್ದಾರೆ ಅಂಥೇಳಿ ಒಂದು ಚಿಕ್ಕವಾದ ಕ್ಲಿಪ್ಪಿಂಗ್ ಶೇರ್ ಮಾಡ್ತೀನಿ. ಹಾಗೆ ನಾನು ಯಾವ ಥರ ರಂಗೋಲಿ ಬಿಡಿಸಿದ್ದೀನಿ ಅಂಥೇಳಿನೂ ಶೇರ್ ಮಾಡ್ತೀನಿ. ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು ಎಲ್ಲ ಹೋದರು. ಅವ್ರು ಆಫೀಸ್ಗೆ ಹೋಗೋರೆ, ಇವ್ರು ಸ್ಕೂಲ್ಗೂ ಎಲ್ಲ ಹೋದ್ಲು. ಇವಾಗ ಏನೂ ಇಲ್ಲ, ನನಗೆ ಸ್ವಲ್ಪ ಕೆಲಸ ಇದೆ. ಪೂಜೆ ಮಾಡ್ಕೊಂಡವ್ರೆ, ಅದಕ್ಕೆ ಪಾತ್ರೆ ಎಲ್ಲ ಇದೆ. ಒಂದು ಸ್ವಲ್ಪ ತಿಂದಿರೋದು, ಅದು ಪಾತ್ರೆ ಒಂದು ಸ್ವಲ್ಪ ತೊಳಿಬೇಕು. ಆಮೇಲೆ ಅಷ್ಟೇನೇ ಇರೋದು, ಇನ್ನೇನೂ ಇಲ್ಲ. ಮನೇನು ಕ್ಲೀನಾಗೆಲ್ಲ ಆಗಿದೆ. ಪೂಜೆ ಆಗಿದೆ ಅಂದರೆ ಕ್ಲೀನ್ ಆದಂಗೆ. ಬಟ್ಟೆ ವಾಶ್ ಮಾಡಬೇಕಾಗಿತ್ತು. ಇವತ್ತು ಶುಕ್ರವಾರ ಅಲ್ವಾ, ಶುಕ್ರವಾರ ಇವತ್ತು ನೋಡೋಣ ಏನು ಮಾಡ್ತೀನಿ ಅಂಥೇಳಿ. ಬಟ್ಟೆ ಎಲ್ಲ ವಾಶ್ ಮಾಡಬೇಕಾಗಿತ್ತು. ಬಟ್ಟೆ ವಾಶ್ ಮಾಡೋಕ್ಕೆ ಫುಲ್ಲು ಕ್ಲೌಡಿ ಆಗಿದೆ. ಮಳೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೇ ಬಟ್ಟೆ ಎಲ್ಲ ವಾಶ್ ಮಾಡೋದಿಲ್ಲ ಇವತ್ತು. ನಾಳೆ ನೋಡೋಣ, ವಾಶ್ ಮಾಡೋಕ್ಕಾದರೆ ವಾಶ್ ಮಾಡ್ತೀನಿ, ಸರಿನಾ? ಇವತ್ತು ಅಪ್ಡೇಟ್ ಆಗಿತ್ತು. ಬೆಳಗ್ಗೆಯಿಂದ ಸಂಜೆ ಮಠ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಸರಿನಾ? ರಂಗೋಲಿ ಮತ್ತು ಪೂಜೆ ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ಇದು ನಮ್ಮ ಮನೇಲಿ ಶುಕ್ರವಾರ ಬೆಳಗ್ಗೆನ ಪೂಜೆನೂ ಆಯಿತು. ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ನನ್ನ ಮಗಳು. ಮಾಡಿರೋದು ಹೂವು ಎಲ್ಲ ಹಾಕಿ ಅವಳೇ ರೆಡಿ ಮಾಡ್ತಾಳೆ. ಒಂದೊಂದು ದಿವಸ ಅವ್ರ ಡ್ಯಾಡಿ ಮಾಡ್ತಾರೆ, ಒಂದೊಂದು ದಿವಸ ಅವಳು ಮಾಡಾಳೆ. ಇವತ್ತು ನನ್ನ ಮಗಳು ಮಾಡಿದ್ದಕ್ಕೆ ನನಗೆ ತುಂಬ ಇಷ್ಟ ಆಯಿತು. ಒಂಥರ ರೋಸ್ ಹೂವು ಎಲ್ಲ ಇಟ್ಟವಳಲ್ವ, ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇತ್ತು. ಅದಕ್ಕೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡಿದ್ದೀನಿ. ಇವಾಗ ನಾನು ಯಾವ ಥರ ರಂಗೋಲಿ ಬಿಡಿಸಿದ್ದೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಗಾಳಿ ಬಂದಿತ್ತು. ನಾನು ಬೆಳಿಗ್ಗೆನೇ ಬಿಡಿಸಿದೆ 7 ಗಂಟೆಗೆ. ಇವಾಗ ಟೈಮ್ 9 ಗಂಟೆ ಆಗಿದೆ ಅಲ್ವಾ, ಅದಕ್ಕೆ ಈ ಥರ ಆಗಿದೆ. ಇವತ್ತಿನ ತಿಂಡಿ ಚಪಾತಿ, ಇದು ಹೀರೆಕಾಯಿ ಪಲ್ಯ ರಾತ್ರಿ ಮಾಡಿರೋದು. ಇದು ಇವಾಗ ಬೀಟ್ರೂಟ್ ಪಲ್ಯ. ಆಮೇಲೆ ಇದು ಸ್ವಲ್ಪ ಬೆಂಡೆಕಾಯಿ ಫ್ರೈ. ಇವತ್ತಿನ ತಿಂಡಿ ಏನು ಕಲರ್ಫುಲ್ ಆಗಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತುಂಬ ಇಷ್ಟ ಆಯಿತು. ಇದು ಗ್ರೀನು, ಇದು ಪಿಂಕು, ಮೇ ಬಿ ರೆಡ್ಡು, ಪಿಂಕು, ಇದು ಎಲ್ಲೋ. ಚಪಾತಿ ಎಲ್ಲ ಕಲರು ಮಿಕ್ಸು. ಈಗ ಕಾಣ್ತಾ ಇದೆ ನೋಡಿ. ಇದು ನನ್ನ ಹಸ್ಬೆಂಡ್ಗೆ ತಿಂಡಿ ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಸಂಜೆದಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಹಸ್ಬೆಂಡು ಇದೊಂದು 2 ದಿವಸದಿಂದ ಹಲಸಿನಣ್ಣು ಉಂಡೆ ತಂದಿದ್ದರು. ಅದು ಕಟ್ ಮಾಡಿಕ್ಕಿಲ್ಲ. ನನ್ನ ಮಗಳಿಗೆ ಇದು ತುಂಬ ಫೇವ್ರೆಟ್ ಫ್ರೂಟು. ಅದಕ್ಕೆ ಇಡೋಕ್ಕೆ ಬಿಡ್ತಾನೆ ಇದಕ್ಕಿಲ್ಲ. ಮಾಡು ಅಂತ ಹೇಳ್ತಾ ಇದ್ಲು. ಅದಕ್ಕೆ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಒಂದು 20-23 ಹಣ್ಣು ಬಂತು. ಎಷ್ಟು ಚೆನ್ನಾಗಿತ್ತು, ಫುಲ್ ಎಲ್ಲೋ ಕಲರ್ ಆಗಿತ್ತು. ನನಗೂ ತುಂಬ ಇಷ್ಟ ಆಯಿತು. ಇವಾಗ ರಾತ್ರಿ ಅಡುಗೆ ಮಾಡೋಣ ಬನ್ನಿ. ಇವತ್ತು ರಾತ್ರಿ ಊಟಕ್ಕೆ ಅನ್ನ, ಆಮೇಲೆ ಇದು 10 ಮಿನಿಟ್ ರಸಮ್, ಆಮೇಲೆ ಉಪ್ಪಿನಕಾಯಿ, ಹಪ್ಪಳ, ಸ್ವಲ್ಪ ಮಾವಿನಕಾಯಿ. 10 ಮಿನಿಟ್ ರಸಮ್ ಅಂದರೆ ಪಾಕೆಟ್ ಇರುತ್ತಲ್ವ, ಅದು ಬಿಸಿನೀರಲ್ಲಿ ಹಾಕಿ ಒಗ್ಗರಣೆ ಹಾಕಿರೋದು ಅಷ್ಟೇ. ಇದು ನೆಕ್ಸ್ಟ್ ಡೇ, ಈ ಸ್ಯಾಟರ್ಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ಸ್ಯಾಟರ್ಡೇ ಇದು ಮಧ್ಯಾಹ್ನ. ನನ್ನ ಮಗಳಿಗೆ ಸೆಕೆಂಡ್ ಸ್ಯಾಟರ್ಡೇ ಆಗಿದ್ದರಿಂದ ಇವತ್ತು ರಜಾ ಇತ್ತು ಸ್ಕೂಲು. ಹಾಗಾಗಿ ಮಧ್ಯಾಹ್ನ ಇವತ್ತು ಅವಳಿಗೆ ಪನ್ನೀರು ಬಜ್ಜಿ ಮಾಡಿಕೊಡ್ತಾ ಇದ್ದೀನಿ.
ಏನು ಮಾಡ್ತಾ ಇದೀಯಾ? ಪನ್ನೀರ್ ಬಜ್ಜಿ. ಪನ್ನೀರ್ ಬಜ್ಜಿ ಹಾಕು, ಮಿಕ್ಸ್ ಮಾಡು. ಆಯ್ತಾ? ಆಯ್ತು. ಫ್ರೆಂಡ್ಸ್, ನನಗೆ ಒಂದು ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗಿತ್ತು, ಅದಕ್ಕೆ ಇದು ಒಂದು 11 o'clock ಏನೋ ಆಗಿತ್ತು, ಆವಾಗಲೇ ಮಾಡ್ತಾಯಿದ್ದೆ. ನಾನು ಸ್ವಲ್ಪ ಶುಂಠಿ ಟೀ ಮಾಡ್ಕೋತಾ ಇದ್ದೆ. ಅವಳಿಗೆ ಇದು ಬೇಕು, ಬಜ್ಜಿ ಪನ್ನೀರ್ದು ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡು ಅಂತ ಇದ್ಲು, ಅದಕ್ಕೇ ಬಜ್ಜಿ ಮಾಡಿಕೊಡ್ತಾ ಇದ್ದೀನಿ. ಈ ಥರ ರೆಸಿಪಿ ಬೇಕಾದರೆ ನನಗೆ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿತ್ತು. ಮತ್ತೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಯಾವ ಥರ ಮಾಡಬೇಕು ಅಂಥೇಳಿ. ಅದು ನಿಮಗೆ ಏನಾದರೂ ಬೇಕಾದರೆ ಈ ಥರ ಟ್ರೈ ಮಾಡ್ಬೋದು, ತಿನ್ಬೋದು. ಮಕ್ಕಳಿಗೆ ಪನ್ನೀರ್ ಇಷ್ಟ ಆಗಲ್ಲಲ್ವ, ಮಕ್ಕಳು ಬೇಕಾದರೆ ಒಂಥರ ಬಜ್ಜಿ ತಿನ್ನೋ ಮಕ್ಕಳಾಗಿದ್ದರೆ ಅವರು ಆರಾಮಾಗಿ ಮಾಡಿಕೊಡ್ಬೋದು. ಆ ಥರ ಇದೆ. ಸಖತ್ತಾಗಿತ್ತು, ಚೆನ್ನಾಗಿತ್ತು, ಇಷ್ಟನೂ ಆಯಿತು, ನನಗೂ ಇಷ್ಟ ಆಯಿತು. ನಿಮಗೂ ಖಂಡಿತವಾಗ್ಲೂ ಮಕ್ಕಳಿಗೆ ಇಷ್ಟ ಆಗುತ್ತೆ. ಈ ಥರ ಎಲ್ಲ ಮಾಡಿಕೊಟ್ರೆ ಸ್ನ್ಯಾಕ್ಸ್ಗೆ ತುಂಬ ಇಷ್ಟ ಆಗುತ್ತೆ. ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು. ಫ್ರೆಂಡ್ಸ್, ಇವಾಗ ನನ್ನ ಮಗಳು ನಾನು ಮಾಡ್ತೀನಿ ಅಂತ ಇದ್ಲು, ಅದಕ್ಕೆ ಎರಡೇ ಆಡಿತ್ತು. ಹಂಗ ಸೈಡಿಂದ ಅವಳಿಗೆ ಹಾಕು ಅಂತೇಳಿ ಹಾಕ್ಕೊಡ್ತಾ ಇದ್ಲು. ಅಲ್ಲೇ ನಿಂತ್ಕೊಂಡಿದ್ದೆ ನಾನು ಮಾಡ್ತಾಯಿದ್ದೆ. ಅದಕ್ಕೇ ಅಂದರೆ ಒಂದಿತ್ತು, ಅದು ಸ್ವಲ್ಪ ಹಿಟ್ಟಿತ್ತು ಅಂತೇಳಿ ಹಿಟ್ಟೆಲ್ಲ ಹಾಕ್ತಾ ಇದ್ಲು. ಒಂದು 4 ಇತ್ತು ಅಷ್ಟೇ. ನಾನಿದು ಚೆನ್ನಾಗಿ ಬರುತ್ತೋ ಇಲ್ವೋ ಅಂಥೇಳಿ ಒಂದು ಲೇಸು ಕಟ್ ಮಾಡಿಬಿಟ್ಟು ಮಾಡಿದ್ದೀನಿ ಪನ್ನೀರ್ದು. ಇದು ತುರಿದ್ಬಿಟ್ಟು ಮಾಡ್ಬೋದು. ನಾನು ಉದ್ದುದಕ್ಕೆ ಲೇಸ್ ಕಟ್ ಮಾಡಿಬಿಟ್ಟು ಉದ್ದುದಕ್ಕೆ ಮಾಡ್ತೀವಲ್ವ, ಆ ಥರ ಉದ್ದುದಕ್ಕೆ ಕಟ್ ಮಾಡಿಬಿಟ್ಟು ಹಾಕಿದೆ. ಇವಾಗ ಸ್ವಲ್ಪನೇ ಇತ್ತು, ಅಷ್ಟು ಹಾಕ್ಬಿಟ್ಟಿದ್ಮೇಲೆ ಇವಾಗ ಇಷ್ಟು ಪನ್ನೀರ್ ಬಜ್ಜಿ ರೆಡಿ ಆಯಿತು. ಇದೊಂದು ಎರಡೇ ಟ್ರಿಪ್ ಮಾಡ್ಕೊಂಡಿದ್ದೀನಿ, 4 ಅಷ್ಟೇ. ಫ್ರೆಂಡ್ಸ್, ಪನ್ನೀರ್ ಬಜ್ಜಿ ಹಾಗೆ ಟೀ ರೆಡಿ. ಇದು ನೀವು ಈವ್ನಿಂಗ್ ಸ್ನ್ಯಾಕ್ಸು ಮಾಡ್ಬೋದು. ನನ್ನ ಮಗಳು ತಿಂದ್ಬಿಟ್ಟು ಹೇಳ್ತಾಳೆ, ತಿಂದ್ಬಿಟ್ಟು ನೋಡು ಹೇಗಿದೆ ಅಂತೇಳಿ. ಕರೆಕ್ಟಾಗಿ ಹೇಳಬೇಕು. ಬಿಸಿ ಐತೆ, ಹೇಗಿದೆ? ಚೆನ್ನಾಗೈತೆ, ಸೂಪರ್. ಚೆನ್ನಾಗಿದೆನಾ? ಫಸ್ಟ್ ಸಲ ಟ್ರೈ ಮಾಡಿರೋದು ಅಲ್ವಾ? ಇಷ್ಟ ಆಯ್ತಾ ನಿನಗೆ? ಪನ್ನೀರ್ ಐತೆ, ಬೆಂದೈತಾ ಒಳಗಡೆ ಪನ್ನೀರೆಲ್ಲ? ಇಷ್ಟ ಆಯ್ತಾ ನಿನಗೆ? ಸ್ವಲ್ಪ ಬೆಂದೈತೆ. ಇಷ್ಟ ಆಯ್ತಾ ನಿನಗೆ? ಮಳೆದಲ್ಲಿ ತಿನ್ಬೋದಲ್ವಾ? ಒಬ್ಬೊಬ್ರು ಪನ್ನೀರ್ ಫ್ರೈ ಮಾಡಿಬಿಟ್ಟು ಇದು ಹಾಕ್ತಾರೆ. ಪನ್ನೀರ್ ಫ್ರೈ ಮಾಡಿಬಿಟ್ಟು ಹಾಕ್ಬೋದಲ್ವಾ? ಚೆನ್ನಾಗಿರುತ್ತಲ್ವಾ? ಫಸ್ಟು ರೋಸ್ಟ್ ಮಾಡಿಕೊಂಡು ಆಮೇಲೆ ಹಿಟ್ಟೆಲ್ಲ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಅವ್ರು ಮಾಡಿದ್ರೂ ಚೆನ್ನಾಗಿರುತ್ತಲ್ವಾ? ಸರಿ, ತಿನ್ನು, ಓಕೆನಾ? ನೈಸ್, ಯಮ್ಮಿ. ಫ್ರೆಂಡ್ಸ್, ಇದು ರಾತ್ರಿ ಊಟಕ್ಕೆ ನನ್ನ ಹಸ್ಬೆಂಡ್ ಮಾಡಿರುವಂತಹ ಎಗ್ ಬಿರಿಯಾನಿ. ಇದು ನನ್ನ ಹಸ್ಬೆಂಡ್ ಮಾಡಿರೋದು. ಅದೇ ನಂಗೆ ಸ್ವಲ್ಪ ಹುಷಾರಿದ್ದಕ್ಕಿಲ್ಲ, ಕೋಲ್ಡ್ ಜಾಸ್ತಿ ಆಗಿತ್ತು ಅಂಥೇಳಿ ಅವರೇನೆ ಎಗ್ ಬಿರಿಯಾನಿ ಮಾಡಿದರು. ಚೆನ್ನಾಗಾಗಿತ್ತು. ಒಂದು ಸ್ವಲ್ಪ ಟೊಮೊಟೊ ರೈಸ್ ಮಾಡ್ತೀವಲ್ಲ, ಅದೇ ಥರ ಮಾಡಿದರು. ಚೆನ್ನಾಗಿತ್ತು, ಒಂದು ಟೈಮ್ ತಿನ್ಬೋದು. ಇವಾಗ ನನ್ನ ಮಗಳು ನಾಳೆ ಫಾದರ್ಸ್ ಡೇ ಆಗಿದ್ದರಿಂದ ನನ್ನ ಮಗಳು ಇವತ್ತು ಗ್ರೀಟಿಂಗ್ ಕಾರ್ಡ್ ಮಾಡ್ತಾಯಿದ್ಲು. ಯಾವ ಥರ ಆಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಹಾಗೆ ನಿಮ್ಮ ಮಕ್ಕಳೆಲ್ಲ ಗ್ರೀಟಿಂಗ್ ಕಾರ್ಡ್ ಮಾಡಿದ್ರಾ ಇಲ್ವೋ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಊಟ ಎಲ್ಲ
ಆದಮೇಲೆ ಇವಾಗ ಅವಳೊಬ್ಬಳು ಊಟ ಮಾಡಬೇಕಾಗಿತ್ತು, ಒಂದು ಸ್ವಲ್ಪ ಇತ್ತು ಅಂಥೇಳಿ ಅವಳು ನಾನು ಮಾಡಿಬಿಟ್ಟೆ ಊಟ ಮಾಡ್ತೀನಿ ಅಂತ ಇದ್ಲು. ನನ್ನ ಹಸ್ಬೆಂಡು ಕಾಯ್ತಾಯಿದ್ರು. ನನಗೆ ಸ್ವಲ್ಪ ಹುಷಾರಿದ್ದಕ್ಕಿಲ್ಲ ಅಂಥೇಳಿ ನಾನು ಊಟ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೆ. ಇವಾಗ ನೋಡೋಣ, ಆದಮೇಲೆ ಪೂರ್ತಿ ಆದಮೇಲೆ ನಿಮಗೂ ಶೇರ್ ಮಾಡ್ತೀನಿ. ಅವ್ರ ಅಂಕಲ್ಗೂ ಒಂದು ಗ್ರೀಟಿಂಗ್ ಕಾರ್ಡ್ ಮಾಡ್ತಾಳಂತೆ, ನೋಡ್ಬೇಕಿನ್ನು. ಅವಳ ಡ್ಯಾಡಿಗೆ ಒಂದೇ ಮಾಡ್ತಾಯಿದ್ಲು. ನಾನು ಹೇಳಿರೋದೇ ಬೇರೆ ಥರ, ಅವಳು ಮಾಡ್ತಾ ಇರೋದೇ ಬೇರೆ ಥರ. ಅದಕ್ಕೆ ಅವಳಿಗೆ ಇಷ್ಟ ಆದಂಗೆ ಮಾಡಲಿ ಅಂಥೇಳಿ ನಾನು ಸುಮ್ಮನಿದ್ದೆ. ಅಪ್ಪ ಮಗಳ ದಿನ ಅಲ್ವಾ, ಅದಕ್ಕೆ ನಾನು ಸುಮ್ಮನಾಗಿದ್ದೆ. ಅಂದರೆ ಇವಾಗ ದೊಡ್ಡವರಾಗಿದ್ದರಿಂದ ಮಕ್ಕಳು ನಮ್ಮ ಮಾತಲ್ಲಿ ಕೇಳ್ತಾರೆ. ಚಿಕ್ಕವರಿದ್ದಾಗ ನಾವು ಮಾಡ್ಬೋದು, ದೊಡ್ಡವರಾದ್ಮೇಲೆ ಅವ್ರಿಷ್ಟ ಅವ್ರು ಮಾಡ್ತಾರಲ್ವ, ಅದಕ್ಕೆ ಮಾಡ್ತಾ ಇದ್ಲು ಗ್ರೀಟಿಂಗ್ ಕಾರ್ಡು. ಹಾಗೆ ನಿಮಗೂ ಶೇರ್ ಮಾಡ್ತೀನಿ, ನೋಡೋಣ ಯಾವ ಥರ ಆಗಿದೆ ಅಂಥೇಳಿ. ಫುಲ್ಲು ಗಮ್ ಹಾಕ್ಬಿಟ್ಟು ನೋಡ್ತಾ ಇದ್ಲು. ಒಂದು ಮಾಡೋಕ್ಕೆ ಎಷ್ಟೋ ತನಕ ಮಾಡವಳೆ ಗೊತ್ತಾ ಫ್ರೆಂಡ್ಸ್, ತುಂಬ ಹೊತ್ತು ಮಾಡವಳೆ. ಒಂದು ಸಲ ಮಾಡ್ತಾಳೆ ವೇಸ್ಟ್ ಆಗುತ್ತೆ, ಇನ್ನೊಂದು ಸಲ ಮಾಡ್ತಾಳೆ ಅದು ಚೆನ್ನಾಗಿರಲ್ಲ ಅಂತಾಳೆ, ಚೆನ್ನಾಗಿದೆ ಅಂದ್ರೂ ಒಪ್ಕೊಳ್ಳಲ್ಲ, ಚೆನ್ನಾಗಿಲ್ಲ ಅಂತಾಳೆ, ಮತ್ತೆ ಬೇರೆ ಥರ ಮಾಡ್ತಾಳೆ, ಅದು ಚೆನ್ನಾಗಿಲ್ಲ ಅಂದರೆ ಬೇರೆ ಥರ ಮಾಡ್ತಾಳೆ. ಇದೇ ಆಗಿಬಿಟ್ಟಿತ್ತು ಅವಳಿಗೆ. ಅದಕ್ಕೆ ಸಿಟ್ಟು ಬಂದುಬಿಟ್ಟು ಹೆಂಗಾದ್ರೂ ಮಾಡ್ಕೊ ಹೋಗು ಅಂಥೇಳಿ ನಾನೇ ಬಿಟ್ಬಿಟ್ಟಿದ್ದೆ. ಆಮೇಲೆ ಎಲ್ಲಿ ಬಿಡು ಮಮ್ಮಿ, ಹೆಂಗಾದ್ರೂ ಇರುತ್ತದೆ, ಅದೇ ಮಾಡಿಕೊಡು ಅಂಥೇಳಿ ಆಮೇಲೆ ಒಂದು ಸಿಂಪಲಾಗಿ ಗ್ರೀಟಿಂಗ್ ಕಾರ್ಡ್ ರೆಡಿ ಮಾಡ್ತಾವಳೆ. ನೋಡೋಣ ಹೆಂಗೆ ಆಗುತ್ತೆ ಅಂಥೇಳಿ ಖಂಡಿತವಾಗ್ಲೂ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಹಾಗೆ ನಿಮ್ಮ ಮನೇಲಿ ಆ ಥರ ಫಾದರ್ಸ್ ಡೇ ಮಾಡ್ತಾ ಇದ್ದೀರಾ ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ, ಸರಿನಾ? ನಿಮ್ಮ ಮಕ್ಕಳು ಯಾವ ಥರ ಮಾಡ್ತಾವ್ರೆ ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿ, ಈ ಥರ ಮಾಡಿದ್ದಾಳೆ, ಅಲ್ಲಿ ಡ್ಯಾಡಿ ಅಂತ ಬರೆದವಳೆ ಅಷ್ಟೇ, ಅವಳೇ ಎಲ್ಲ ಮಾಡಿರೋದು. ಆಮೇಲೆ ಇಲ್ಲಿ ಈ ಥರ ಸ್ವಲ್ಪನೇ ರೆಡಿ ಮಾಡಿ ಎಲ್ಲ ಇಟ್ಕೊಂಡು ಇದ್ದಾಳೆ ಅಷ್ಟೇ. ಇನ್ನು ಇದಕ್ಕೆ ಫೋಟೋಸ್ ಎಲ್ಲ ಬೇಕಂತೆ, ಯಾವಾಗ ಮಾಡ್ತಾಳೋ ಏನೋ ಗೊತ್ತಿಲ್ಲ. ನಮ್ಮ ಮನೇಲಂತೂ ಫುಲ್ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದಾಳೆ ಫಾದರ್ಸ್ ಡೇಗೆ ಯಾವ ಥರ ಮಾಡಬೇಕು ಅಂಥೇಳಿ. ನೋಡೋಣ ಯಾವ ಥರ ಆಗುತ್ತೆ ಅಂಥೇಳಿ. ನಾಳಿನ ವ್ಲಾಗ್ದಲ್ಲಿ ನಿಮಗೆ ಖಂಡಿತವಾಗ್ಲೂ ಶೇರ್ ಮಾಡೇ ಮಾಡ್ತೀನಿ, ನೀವು ನೋಡ್ತೀರಂತೆ ಯಾವ ಥರ ಮಾಡಿದ್ದಾಳೆ ಏನು ಅಂಥೇಳಿ. ಫಾದರ್ಸ್ ಡೇ ಯಾವ ಥರ ಆಗುತ್ತೆ ನಮ್ಮ ಮನೇಲಿ ಅಂಥೇಳಿ ನನಗಾಗಿದ್ದಷ್ಟು ಕ್ಲಿಪ್ಪಿಂಗ್ಸು ನಾಳೆನೂ ತಗೊಂಡು ನಿಮ್ಮ ಜೊತೆನೂ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಸರಿನಾ? ಇವಾಗ ನೋಡಿ ಅದೇ ಥರ ಮಾಡ್ತಾಳೆ ಅಂಥೇಳಿ ನಾನು ಇದು ಕಟ್ಟು ಮಾಡಿಲ್ಲ, ಏನಿಲ್ಲ, ಫುಲ್ ಹಾಗೆ ಎಡಿಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಥರ ಮಾಡ್ತಾ ಇರ್ತಾಳೆ. ಫುಲ್ ಮಾಡೋಣ ಅಂದ್ಕೊಂಡೆ, ಆಮೇಲೆ ಅವಳು ಸ್ವಲ್ಪನೇ ಮಾಡ್ತಾಳೆ, ಆಮೇಲೆ ನಾನು ಸ್ವಲ್ಪ ಮಾಡಬೇಕಾಗುತ್ತೆ ಅಂಥೇಳಿ ನಾನೇ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡಿದ್ದೀನಿ. ತುಂಬ ಕ್ಲಿಪ್ಪಿಂಗ್ಸ್ ಇನ್ನೂ ತುಂಬಾ ಇದು ಮಾಡಿದ್ಲು ಅವಳು. ಬೇರೆ ಬೇರೆ ಥರ ಗ್ರೀಟಿಂಗ್ ಕಾರ್ಡ್ ಮಾಡ್ತೀನಿ ಅಂತ ಇದ್ಲು, ಅರ್ಧ ಮಾಡಿ ಇಟ್ಟಿದ್ಲು. ಅದೆಲ್ಲ ಚೆನ್ನಾಗಿರೋದಿಲ್ಲ ಅಂಥೇಳಿ ನಾನೇ ಬೈದ ಮೇಲೆ ಅವಳು ಈ ಥರ ಸಿಂಪಲಾಗಿ ಮಾಡಿಬಿಟ್ಟು ಇಟ್ಟಿದ್ದಾಳೆ. ಇದು ಯಾವ ಥರ ಆಗುತ್ತೆ ಅಂಥೇಳಿ ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಅವಳೇ ಮಾಡಿರೋದು. ಲಾಸ್ಟಿಗೆ ಯಾವ ಥರ ಅವಳದೇ ಪ್ಲ್ಯಾನಿಂಗ್ ಅಲ್ವಾ, ನಾನು ಅವಳ ಮೇಲೇ ಬಿಟ್ಬಿಟ್ಟಿದ್ದೆ. ನಿನಗೆ ಯಾವುದು ಇಷ್ಟ ಆಗುತ್ತೋ, ಹೆಂಗೆ ಇಷ್ಟ ಆಗುತ್ತೋ ನೀನು ಅದೇ ಥರ ಮಾಡಿ ನೀನು ಕೊಡ್ಬೋದು, ನನಗೇನು ಕೇಳಬೇಡ. ನಾನು ಮಾತ್ರ ಸ್ವಲ್ಪ ಪ್ಲ್ಯಾನಿಂಗ್ಸ್ ಹೇಳಿದ್ದೆ ಈ ಥರ ಮಾಡು ಅಂಥೇಳಿ ಅಷ್ಟೇ. ಫ್ರೆಂಡ್ಸ್, ರಾತ್ರಿ ಎಲ್ಲ ಊಟ ಎಲ್ಲ ಆಯಿತು. ಇದು ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಾತಾಡದೆ ಏನೇನೋ ಕೇಳಿಸ್ತಾ ಇತ್ತು, ಸಾರಿ. ನಿದ್ದೆನೂ ಬರ್ತಾಯಿದೆ, ರಾತ್ರಿ 11 ಗಂಟೆ ಆಗಿದೆ, ನಿದ್ದೆ ಬರ್ತಾಯಿದೆ. ಇವಾಗ ಬಿಸಿ ನೀರು ಕಾಸಕ್ಕಿಟ್ಟಿದ್ದೀನಿ, ಸ್ವಲ್ಪ ನೀರು ಕುಡಿಯೋಣ ಅಂದ್ಕೊಂಡು. ಸ್ವಲ್ಪ ಗಂಟಲು ಕಿರ ಅಂತ ಇತ್ತು, ಅದಕ್ಕೆ ಸ್ವಲ್ಪ ಹುಷಾರಿಲ್ಲ ಅಲ್ವಾ, ಅದಕ್ಕೇ ಬಿಸಿನೀರೆಲ್ಲ ಕುಡಿದ್ಬಿಟ್ಟು ಮಲಿಕೊಳ್ಳೋಣ ಅಂದ್ಕೊಂಡೆ. ಹಾಗೆ ಅದು ಗ್ರೀಟಿಂಗ್ ಕಾರ್ಡೂ ಅರ್ಧ ಆಗಿದೆ, ಅದು ಪೂರ್ತಿ ಆಗಿಲ್ಲ ಗ್ರೀಟಿಂಗ್ ಕಾರ್ಡು. ಬೆಳಿಗ್ಗೆ ನೋಡೋಣ, ಬೆಳಿಗ್ಗೆ ಬೇಗ ಆದರೆ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ಇಲ್ಲಾಂದರೆ ನಾಳೆನ ಫಾದರ್ಸ್ ಡೇ ವ್ಲಾಗ್ ಮಾಡ್ತೀನಲ್ವ, ಅದರಲ್ಲೇ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇದು 2 ದಿವಸ ವ್ಲಾಗ್ ಆಯಿತು, ಶುಕ್ರವಾರ ಮತ್ತು ಶನಿವಾರ 2 ದಿವಸ ವ್ಲಾಗ್ ಆಯಿತು. ಇವಾಗ ಇಷ್ಟೇ, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ಶೀತನೂ ಜಾಸ್ತಿ ಆಗಿದೆ ನನಗೆ, ಸ್ವಲ್ಪನೇ ಅನ್ನೋದಿಲ್ಲ, ಸ್ವಲ್ಪ ಜಾಸ್ತಿನೇ ಆಗಿದೆ. ಇವಾಗ ವಾಯ್ಸ್ ಓವರ್ ನೆಕ್ಸ್ಟ್ ಡೇ ಕೊಡ್ತಾಯಿದ್ರೂ ತುಂಬಾ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಗೊತ್ತಾಗುತ್ತೆ ನಿಮಗೇ. ನನ್ನ ವಾಯ್ಸಲ್ಲೇ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ನನಗೆ ಕೋಲ್ಡ್ ಅಂದ್ರೇ ಆಗೋದಿಲ್ಲ. ಸರಿ ಫ್ರೆಂಡ್ಸ್, ಇರಲಿ, ಏನಾದರೂ ಆಗಲಿ,
ಮಾತ್ರೆ ನುಂಗ್ಕೊಂಡು ಸರಿ ಮಾಡ್ಕೋತೀನಿ. ಸರಿನಾ? ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್. ಟೇಕ್ ಕೇರ್.